ಸ್ನೇಹಿತರೆ ಫ್ಯಾನ್ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಂದಂಥ ಜಾಗ ಯಾವುದಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಆದರೂ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನೀವೇ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇದರ ಜಾಗದ ಹೆಸರು ಯಾವುದಂತ. ಬಂದರ ಅನ್ನೋದು ಗೊತ್ತು, ಆದರೆ ಯಾವ ಬಂದರ ಅನ್ನೋದು ನಿಮ್ಮ ಹತ್ರನೇ ಕೇಳ್ತಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಯಾವ ಬಂದರು, ಈ ಬಂದರ ಹೆಸರು ಏನಂತ ನೋಡಿ. ಇವತ್ತೆಲ್ಲ ನಿಮ್ಮ ಬಂದರದೆಲ್ಲ ಫೋಟೋಸ್ ಹಾಕ್ತೀನಿ ಸ್ನೇಹಿತರೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಬೋಟ್ಗಳು. ಇವಾಗೆಲ್ಲ ಫಿಶಿಂಗ್ ಎಲ್ಲ ನಿಲ್ಲಾಗಿ, ಈಗ ಮಳೆಗಾಲ ಸೀಸನಲ್ಲಿ ಜೂನ್ ಮೇಲೆಲ್ಲ ಯಾವುದೇ ಆಳ ಸಮುದ್ರಕ್ಕೆ ಇಳಿಯೋಕ್ಕೆ ಬಿಡಲ್ಲ. ಎಲ್ಲ ಬಂದರಲ್ಲಿ ನಿಂತಿದೆ ನೋಡಿ ಬೋಟ್ಗಳು. ಎಷ್ಟೋ ಒಂದು ಬೋಟ್, ದೊಡ್ಡ ದೊಡ್ಡ ಬೋಟ್ಗಳು ನೋಡಿ. ಈಗ ಸಮುದ್ರಕ್ಕೆ ಯಾಕೆ ಇಳಿಯೋಕ್ಕೆ ಬಿಡಲ್ಲ ಅಂದರೆ, ಒಂದು ತೂಫಾನ್ ಸೀಸನ್, ಯಾವಾಗ ತೂಫಾನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಮತ್ತೊಂದು ಈ ಮಳೆಗಾಲ ಸೀಸನ್ ಅಂದರೆ ಮರಿ ಮೊಟ್ಟೆ ಮಾಡುವಂಥ ಟೈಮ್ ಮೀನುಗಳು. ಹಂಗಾಗಿ ಅದಕ್ಕೂ ಒಂದು ಸಂತಾನೋತ್ಪತ್ತಿಗೆ ಒಂದು ದಾರಿ ಆಗಬೇಕು. ಮತ್ತು ನಮಗೂ ಅದನ್ನು ನಂಬ್ಕೊಂಡು ನಮಗೂ ಕೂಡ ನಾಳೆ ಬದುಕಿಗೆ ಒಂದು ಜೀವನ ಸಾಗಿಸೋಕ್ಕೂ ಒಂದು ಆಧಾರ. ಒಂದು ಮಳೆ ಸೀಸನ್ ಅನ್ನೋದು ತುಫಾನ್ ಆಗುತ್ತೆ ಅನ್ನೋ ಒಂದು, ಇನ್ನೊಂದು ಅದು ಮೀನುಗಳು ಮರಿಮಟ್ಟೆ ಇಡುವಂಥ ಸಮಯ. ಅದಕ್ಕೆ ಒಂದು 2 ಮಂತು ಎಲ್ಲ ಬಂದರುಗಳು, ಡೀಪ್ ಫಿಶಿಂಗ್ ಎಲ್ಲ ಬಂದಾಗಿರುತ್ತೆ, ಎಲ್ಲ ನಿಲ್ಲಾಗಿರುತ್ತೆ. ಈಗ ಆ ಬೋಟಿನ ಕೆಲಸಗಳು, ಪೆಂಡಿಂಗ್ ಇದ್ದ ಕೆಲಸಗಳು, ಈ ಟೈಮೆಲ್ಲ ಕೆಲಸಗಳನ್ನೆಲ್ಲ ಮಾಡಿಸ್ಕೊಳ್ತಿರ್ತಾರೆ ನೋಡಿ. ಎಲ್ಲ ಸೈಲೆಂಟಾಗಿ ನಿಂತುಬಿಟ್ಟಿದೆ ನೋಡಿ. ಎಷ್ಟೊಂದು ಬೋಟುಗಳಿದೆ. ಒಂದು ಟೈಮಲ್ಲಿ ಇದೇ ಬಂದರಲ್ಲಿ ನಾನು ಬೋಟ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ನಾನಿವತ್ತು ಮಲ್ಪೆ ಬಂದ ಉದ್ದೇಶ ಏನಂತ ಹೇಳಿದರೆ, ಅದೂ ಸೀಕ್ರೆಟಾಗಿ ಇಟ್ಟಿದ್ದೀನಿ. ಯಾಕೆ ಬಂದಿರ್ಬೋದು ಅಂತ ಗೆಸ್ ಮಾಡಿ ಸ್ನೇಹಿತರೆ. ಅದು ಒಂದು ಖುಷಿಯ ವಿಷಯ, ಅದು ನಾನು ಹೇಳಲ್ಲ, ಅದು ನಿಮಗೆ ನಿಮ್ಮ ಮುಂದೆನೇ ನಾನು ಅನ್ಬಾಕ್ಸ್ ಮಾಡ್ತೀನಿ. ಆವಾಗ ನೋಡಿ ಹೇಳಿ ಸ್ನೇಹಿತರೆ ಯಾಕೆ ಬಂದಿರ್ಬೋದು ಅಂತ. ಅದು ಇಲ್ಲಿ ಅನ್ಬಾಕ್ಸ್ ಮಾಡಲ್ಲ, ಅದು ಇಲ್ಲಿಂದ ಗಾಡಿಗೆ ಹಾಕ್ಕೊಂಡು ಮನೆ ತೊಗೊಂಡು ಹೋದ ಮೇಲೆ ಅಲ್ಲಿ ಅನ್ಬಾಕ್ಸ್ ಮಾಡ್ತೀವಿ. ಆವಾಗ ನಾನು ತೋರಿಸ್ತೀನಿ ಡೀಟೇಲ್ಸ್ ಆಗಿ. ನೋಡಿ ಸ್ನೇಹಿತರೆ, ಇದು ನಾಡ ದೋಣಿ ಭವನ್ ಅಂತ. ಇಲ್ಲೇ ನಮಗೆ ಇವತ್ತು ಪರ್ಚೇಸಿಂಗ್ ಇರೋದು ನೋಡಿ. ಇಲ್ಲಿ ಡೀಸೆಲ್ ಬಂಕ್ ಕೂಡ ಇದೆ, ಪೆಟ್ರೋಲ್ ಬಂಕ್ ಇರಲ್ಲ, ಓನ್ಲಿ ಡೀಸೆಲ್. ಇದು ದೊಡ್ಡ ದೊಡ್ಡ ಬೋಟಿಗೆ ಕಡಿಮೆ ಅಂದರೂ ಕೂಡ 2,200, 3,000, 4,000 ಲೀಟರ್ ಡೀಸೆಲ್ ತುಂಬಿಸ್ಕೊಂಡು ಡೀಪ್ ಹೋಗ್ತಾರೆ. ಅಷ್ಟು ಡೀಸೆಲ್ ಕುಡಿತದೆ, ಅಷ್ಟು ಹೈ ಪವರ್ ಇಂಜನ್ ಇರುತ್ತೆ, ಅಷ್ಟು ಡೀಸೆಲ್ ಕುಡಿತದೆ. ಬತ್ತೆ ಮಗ ನೋಡಿ. ಇವಾಗ ಫಿಶಿಂಗ್ ಎಲ್ಲ ನಿಲ್ಲ ಅಲ್ವಾ, ಎಲ್ಲ ಬಲೆ, ಆ ಬೋಟಿದು ಮೀನು ಹಿಡಿಯುವಂಥ ಬಲೆಗಳನ್ನೆಲ್ಲ ಹೆಂಗೆ ಗುಡ್ಡೆ ಹಾಕಿದ್ದಾರೆ ನೋಡಿ. ನೋಡಿ ಇದೇನು ಕೇಳ್ತೀರಾ, ಈ ಬಿಲ್ಡಿಂಗ್ ಬಂದು ಶಿಪ್ ರೆಡಿ ಆಗುತ್ತಲ್ವ, ಆ ಶಿಪ್ ರೆಡಿ ಆಗುವಂಥದ್ದು ಬಿಲ್ಡಿಂಗ್ ಇದು. ನೋಡಿ ಇವತ್ತು ಮೇಯ್ನ್ ಬಂದ ಉದ್ದೇಶನೇ, ಇವತ್ತು ಏನೋ ಒಂದು ಪರ್ಚೇಸಿಂಗ್ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಹಾಗಾಗಿ ಅದನ್ನು ನಾನು ನಿಮಗೆ ಅನ್ಬಾಕ್ಸ್ ಮಾಡಿದ ಮೇಲೆ ಏನು ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ಯಾವ ಜಾಗಕ್ಕೆ ಬಂದಿದ್ದೀನಿ ಅನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಹಾಕಿ ಗೆಸ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಎಸ್, ಇನ್ನೂ ಕನ್ಫ್ಯೂಷನಲ್ಲಿದ್ದೀರಲ್ಲ, ಇದರೊಳಗಡೆ ಏನಿದೆ ಅಂತ ನೋಡ್ತಾರೆ ಸ್ನೇಹಿತರೆ. ಆ ಮೇಲ್ಗಡೆದು ಕವರ್ ಎತ್ತಿ ಅಣ್ಣ. ಎಸ್, ಕಮಾನ್ ಸ್ನೇಹಿತರೆ ನೋಡಿ, ಅನ್ಬಾಕ್ಸ್ ಆಗಿದೆ. ನೋಡ್ತಾ ಇರಿ, ಇದೇನಂತ ನಿಮಗೆ
ಗೊತ್ತಾಗ್ಬೋದು. ಯಮಹ ಆ್ಯಂಡ್ರೋ 9.9 ಇದು ಬಂದು ದೋಣಿಗೆ ಅಳವಡಿಸುವಂಥ ಇಂಜನ್. ಆವಾಗಲೇ ಹೇಳಿದ್ನಲ್ಲ, ಅನ್ಬಾಕ್ಸ್ ಮಾಡಿದ ಮೇಲೆ ನಿಮಗೆ ಹೇಳ್ತೀನಿ ಅಂತ. ಇದು ದೋಣಿಗೆ ಅಳವಡಿಸೋ ಇಂಜನ್ ನೋಡ್ತಾ ಇರಿ. ಮೇಡ್ ಇನ್ ಜಪಾನ್ ಆಗಿರುತ್ತೆ. ಆ್ಯಂಡ್ರೋ ಯಮಹ. ಬಿಲ್ ನೋಡಿ. ಇವನ್ನೆಲ್ಲ ಮೆನ್ಷನ್ ಮಾಡಿದರೆ ಇಂಜನ್ ನಂಬರ್, ಮಾಡೆಲ್ ನಂಬರ್, BHP ಎಲ್ಲ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಇದರಲ್ಲಿ ಬಂದು ಫ್ಯೂಲ್ ಟ್ಯಾಂಕ್ ಕೂಡ ಇದರಲ್ಲಿ ಒಳಗಡೆನೇ ಇದೆ. ಫ್ಯೂಲ್ ಟ್ಯಾಂಕ್ ಓಪನ್ ಮಾಡೋಣ. ಫ್ಯೂಲ್ ಟ್ಯಾಂಕ್ ಕೂಡ ಅದರಲ್ಲೇ ಒಳಗಡೆನೆ ಬಾಕ್ಸಲ್ಲೇ ಇದೆ. ಇದು ಬಂದು ಕೆರೋಸಿನ್ ಟ್ಯಾಂಕ್. ಅದನ್ನು ಅನ್ಬಾಕ್ಸ್ ಮಾಡ್ತೀವಿ. ಇದು ಕೂಡ ಅದೇ ಬ್ರ್ಯಾಂಡ್, ಯಮಹ ಬ್ರ್ಯಾಂಡ್ ಅವ್ರದ್ದೇ. ಇದು ಪೆಟ್ರೋಲ್ ಟ್ಯಾಂಕ್ ಆಗಿರುತ್ತೆ, ಚಿಕ್ಕದಾಗಿದೆ. ಇದು ಪೆಟ್ರೋಲ್ ಟ್ಯಾಂಕ್ ನೋಡಿ. ಇನ್ನೊಂದರಲ್ಲಿ ಅದು ಕೆರೋಸಿನ್ ಟ್ಯಾಂಕ್. ಇದು ಬಂದು ಕೆರೋಸಿನ್ ಟ್ಯಾಂಕ್, ಅದೇ ಇಂಜನದ್ದು ಕೆರೋಸಿನ್ ಟ್ಯಾಂಕ್. ಇದು ಕೆರೋಸಿನ್ ಮತ್ತು ಪೆಟ್ರೋಲ್. ಇದು ಸ್ಟಾರ್ಟಿಂಗ್ ಬಂದು ಪೆಟ್ರೋಲ್ ಯೂಸ್ ಆಗುತ್ತೆ, ಸೆಕೆಂಡ್ ಕೆರೋಸಿನಲ್ಲಿ ಕಂಟಿನ್ಯೂ ರನ್ ಆಗುತ್ತೆ ನೋಡಿ. ಇದು ಇವತ್ತಿನ ಸೀಕ್ರೆಟ್ ವಿಡಿಯೋ ಅನ್ಬಾಕ್ಸ್ ಆಗಿದೆ ನೋಡಿ. ಫೈನಲಿ ಅನ್ಬಾಕ್ಸ್ ಆಗಿದೆ ನೋಡಿ. ಯಮಹ ಎಷ್ಟು ಪವರ್ ಇದೆ ಗೊತ್ತಾ ಇದು. ನೋಡಿ, ಎಸ್ಲೇಟರ್ ಹೆಂಗಿದೆ ನೋಡಿ, ಲಾರಿ ಗೇರ್ ಥರ ಇದೆ ನೋಡಿ. ಈ ಥರ ಫ್ಯಾನ್ ನೋಡಿ, ಸಖತ್ತಾಗಿದೆಯಲ್ಲ. ಓಕೆ ಸ್ನೇಹಿತರೆ, ಇದೇ ಥರ ಹೊಸ ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಬಾಯ್, ಟೇಕ್ ಕೇರ್.